ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ನಿನ್ನೆ ಗೋಲ್ಡ್ 1,80,000 ಪರ್ 10 ಗ್ರಾಮ್ಸ್ಗೆ ಟ್ರೇಡ್ ಆಗಿದ್ರೆ, ಇನ್ನು ಸಿಲ್ವರ್ ಬಂದ್ಬಿಟ್ಟು 4,26,000 ಪರ್ ಕೆಜಿಗೆ ಟ್ರೇಡ್ ಆಗಿದೆ. ಆದ್ರೆ ನಿನ್ನೆ ರಾತ್ರಿ ಒಂದು ಬಿಗ್ ವಾಲ್ಟೈಲ್ ನೋಡಿದೆ ಗೋಲ್ಡ್ ಅಲ್ಲಿ $500 ಪರ್ ಅನ್ಸ್ ಅಷ್ಟು ಬಿಗ್ ಫಾಲ್ ಅನ್ ಕಂಡಿದೆ ಫ್ರಮ್ ಹಾಲ್ ಟೈಮ್ ಇಂದ. ಅದೇ ತರ ಸಿಲ್ವರ್ ಅಷ್ಟೇ $15 ಪರ್ ಅನ್ಸ್ ಅಷ್ಟು ಬಿಗ್ ಫಾಲ್ ಅನ್ಕೊಂಡಿದೆ. ಇನ್ನು FIIs 393 crores ನ ಸೆಲ್ ಮಾಡಿದ್ದಾರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಇರಾನ್ ಕ್ರೈಸಿಸ್ ಕಂಟಿನ್ಯೂ ಆಗ್ತಾ ಇದೆ, ಡೇ ಬೈ ಡೇ ಉದ್ರಿಕ್ತವಾಗ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಡೌಜನ್ ಮಾರ್ಕೆಟ್ ಬಂದ್ಬಿಟ್ಟು ಫ್ಲಾಟ್ ಅಲ್ಲೇ ಕ್ಲೋಸ್ ಆಗಿದೆ. ಇನ್ನು ಏಷ್ಯನ್ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಅನ್ನ ತೋರಿಸ್ತಾ ಇದೆ. ಇನ್ನು ನಿಫ್ಟಿ ನೋಡೋದಾದ್ರೆ 25,453 ಅಲ್ಲಿ ಟ್ರೇಡ್ ಆಗ್ತದೆ. ನಿನ್ನೆ ನಿಫ್ಟಿ ಬಿಗ್ ಫಾಲ್ ಆಗಿದೆ, ರೀಗೇನ್ ಆಗ್ಬಿಟ್ಟು 75 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 25,400 ರೇಂಜ್ ಅಲ್ಲೇ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ ವೀಕ್ ಆಗಿ ಓಪನ್ ಆಗುತ್ತೆ. ಎಬೋ 25,400 ಇದೆ, ಗುಡ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಸೆಲ್ಲಿಂಗ್ ಪ್ರೆಷರ್ ಕಂಟಿನ್ಯೂ ಆಗುತ್ತೆ ಅಂತಾನೆ ಹೇಳ್ಬೋದು. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,550 ಇದ್ರೆ, ಸಪೋರ್ಟ್ ಬಂದ್ಬಿಟ್ಟು 25,200 ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ನಿನ್ನೆ ಬಿಗ್ ಗೇನ್ ಆಗ್ಬಿಟ್ಟು 360 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 59,957 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 60,300 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 59,500 ಆಗಿದೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ ನಿನ್ನೆ 300 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 82,560 ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 83,000 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 81,900 ಆಗಿದೆ. ಸೊ ಸಂಡೇ ಮಾರ್ಕೆಟ್ ಸೆಷನ್ ಇರುತ್ತೆ, ಆಸ್ ಯೂಶುವಲ್ ನಾರ್ಮಲ್ ಡೇ ತರನೇ ಟ್ರೇಡಿಂಗ್ ಇರುತ್ತೆ. ಆದ್ರೆ ಇವತ್ತು ಬೈ ಮಾಡಿರೋದು ಸಂಡೇ ನಾವು ಸೆಲ್ ಮಾಡಕ್ಕಾಗಲ್ಲ, ಸಂಡೇ ಬೈ ಮಾಡಿರೋದು ಮಂಡೇ ಸೆಲ್ ಮಾಡಕ್ಕಾಗಲ್ಲ. ಸೊ ಯಾಕಂದ್ರೆ ಟ್ರೇಡಿಂಗ್ ಸೆಟ್ಲ್ಮೆಂಟ್ ಹಾಲಿಡೇ ಇರೋದ್ರಿಂದ. ಸೊ ಯೂನಿಯನ್ ಬಜೆಟ್ ಇರೋದ್ರಿಂದ ಸಂಡೇ ಟ್ರೇಡಿಂಗ್ ಸೆಷನ್ ಇರುತ್ತೆ. ಯೂನಿಯನ್ ಬಜೆಟ್ ಅಲ್ಲಿ ಏನೇನು ಡಿಸಿಷನ್ ತಗೊಂಡಿದ್ದಾರೋ ಮಾರ್ಕೆಟ್ ಅದೇ ತರನೇ ಡ್ರೈವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಅನ್ಸ್ಟಾಪಬಲ್ ಇದೆ, ಆದ್ರೆ ಒಂದು ಬಿಗ್ ಕ್ರಾಶ್ ಅನ್ನು ನೋಡೋ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.